ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಈ ದಿನದ ಶಿಲುಬೆ ಹಾದಿಯಲ್ಲಿ 7ನೆಯ ಸ್ಥಳ, ಪ್ರಭು ಯೇಸು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸುವ ಸಮಯದಲ್ಲಿ 2ನೆಯ ಬಾರಿ ನೆಲದ ಮೇಲೆ ಮುಗ್ಗರಿಸಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಆಮೇನ್. ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಾಗ ಪ್ರಭು ಯೇಸು 2ನೆಯ ಬಾರಿ ಬೀಳುತ್ತಾರೆ. ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಚನ 28ರಲ್ಲಿ, ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಹೊದಿಸಿದರು, ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು, ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು, ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿದ ಮೇಲೆ ಹೊದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಪವಿತ್ರ ಗ್ರಂಥದಲ್ಲಿ ಶಿಲುಬೆಯ ಹಾದಿಯ ಸಮಯದಲ್ಲಿ ಯೇಸು ಪಟ್ಟ ಪಾಡುಗಳ ವಿವರಣೆ ಹೆಚ್ಚಾಗಿ ಇಲ್ಲದಿದ್ದರೂ ಸಹ ನಮ್ಮ ಧರ್ಮಸಭೆ ಅದರ ಚರಿತ್ರೆಯನ್ನು ಗಮನಿಸಿ ಕೆಲವೊಂದು ಸ್ಥಳಗಳು ವಿಶೇಷವಾದ ಸ್ಥಳಗಳಾಗಿ, ಕಾರಣ ಗೆತ್ಸೆಮನಿ ತೋಪಿನಲ್ಲಿ ಪ್ರಭು ಯೇಸು ರಕ್ತವನ್ನು ಸುರಿಸಿದ್ದು, ಹೀಗೆ ಕೆಲವೊಂದು ಸ್ಥಳಗಳಲ್ಲಿ ಅತೀವ ಯಾತನೆ, ಭಾರವನ್ನು ಹೊತ್ತು ನಡೆಯುವುದು ಬೇರೆ, ಮುಗ್ಗರಿಸಿ ಬೀಳುವಾಗ ಆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಮುಖ ಇಡೀ ಶರೀರ ಬಿದ್ದು ಅದರ ಮೇಲೆ ಶಿಲುಬೆ ಬಿದ್ದು, ಆ ಭಾರಕ್ಕಿಂತ ಹೆಚ್ಚಾಗಿ ಈ ಜನರ ಮಾತುಗಳನ್ನು ಕೇಳುವಾಗ ಪ್ರಭು ಯೇಸು ಮಾನಸಿಕವಾಗಿ ಪಟ್ಟಂಥ ವೇದನೆ ಅಪಾರವಾದದ್ದಾಗಿದೆ. 2ನೆಯ ಬಾರಿ ಬಿದ್ದರೂ ಸಹ ಅವರು ಅಲ್ಲಿಯೇ ಇರದೆ ಮತ್ತೆ ಎದ್ದು ತಮ್ಮ ಪ್ರಯಾಣವನ್ನು ಮುನ್ನಡೆಸಿದರು. ಇದು ನಮ್ಮೆಲ್ಲರಿಗೂ ಒಂದು ಎನ್ಕರೇಜಿಂಗ್, ಅಂದರೆ ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹ, ಉತ್ತೇಜನ ನೀಡುವಂಥದ್ದಾಗಿದೆ. ಮಗನೇ ಮಗಳೇ, ನೀನು ಬಳಲಿ ಹೋಗಿದ್ದೆಯೋ, ಸೋತು ಹೋಗಿದ್ದೆಯೋ, ಬಿದ್ದು ಹೋಗಿದ್ದೆಯೋ, ಆ ಸ್ಥಳದಲ್ಲೇ ಇರಬೇಡ, ಬಿದ್ದ ಸ್ಥಳದಿಂದ ಎದ್ದು ಮುಂದಕ್ಕೆ ನಡೆ. ಪ್ರಭು ಯೇಸು ನಿನ್ನನ್ನು ಬಲಪಡಿಸುವ ದೇವರಾಗಿದ್ದಾರೆ. ಯೇಸುವನ್ನ ಬಲಪಡಿಸಿದ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ನಮ್ಮನ್ನು ಸಹ ಬಲಪಡಿಸುವವರಾಗಿದ್ದಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಸಂಸೋನನು ದೇವರ ಆತ್ಮರ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ. ಅನೇಕ ಅದ್ಭುತ ಕಾರ್ಯಗಳನ್ನು ಫಿಲಿಸ್ಟಿಯರ ಶತ್ರು ಕೈಗಳಿಂದ ಇಸ್ರಾಯೇಲರನ್ನು ಸಂರಕ್ಷಣೆ ಮಾಡಿದ ಒಬ್ಬ ರಕ್ಷಕನಾಗಿ ದೇವರು ಆತನನ್ನು ಆ ಕಾಲಗಳಲ್ಲಿ ಉಪಯೋಗ ಮಾಡಿದರು. ಆದರೆ ಅವನು ತನ್ನ ವ್ಯಭಿಚಾರದ ಪಾಪದ ನಿಮಿತ್ತ ತನ್ನಲ್ಲಿರುವ ಅಭಿಷೇಕದ ಶಕ್ತಿ ಮಹಿಮೆಯನ್ನು ಕಳೆದುಕೊಂಡು ಕಣ್ಣುಗಳೆರಡು ಕಿತ್ತು ಹಾಕಲ್ಪಟ್ಟು ಸೆರೆಮನೆಯಲ್ಲಿ ಕೈದಿಯಾಗಿರುವ ಸಮಯದಲ್ಲಿ ಅವನು ನನ್ನ ಜೀವನ ಇಷ್ಟೇ ಮುಗಿಯಿತು ಎಂದು ಸುಮ್ಮನಾಗಲಿಲ್ಲ. ಆ ಸ್ಥಳದಲ್ಲಿ ಆ ಸಮಯದಲ್ಲಿಯೂ ಮತ್ತೆ ದೇವರ ಕಡೆ ಅವನು ತನ್ನ ಕಣ್ಗಳನ್ನೆತ್ತಿ ಪ್ರಾರ್ಥನೆ ಮಾಡಿದ, ಪಶ್ಚಾತ್ತಾಪ ಪಟ್ಟ, ನನ್ನನ್ನು ಮತ್ತೊಮ್ಮೆ ಅಭಿಷೇಕಿಸು, ಮತ್ತೊಮ್ಮೆ ನನ್ನನ್ನು ಎದ್ದು ನಿಲ್ಲುವಂತೆ ಮಾಡು ಎಂದು ಅವನ ತಲೆಯನ್ನು ಮೊಟ್ಟೆ ಒಡೆದು ಬೋಡಿ ಮಾಡಿಬಿಟ್ಟಿದ್ದರೂ ಸಹ ಅವನು ಪಶ್ಚಾತ್ತಾಪ ಪಟ್ಟಾಗ, ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡಾಗ ಮತ್ತೆ ಅವನ ತಲೆಗೂದುಗಳು ಹುಲುಸಾಗಿ ಬೆಳೆದು ಅವನು 2 ಪಟ್ಟು ಅಭಿಷೇಕದಲ್ಲಿ ಎದ್ದು ನಿಂತು ತಾನು ಬದುಕಿರುವ ಸಮಯಕ್ಕಿಂತಲೂ ಸಾಯುವ ಸಮಯದಲ್ಲಿ ಅವನು ಶತ್ರುಗಳನ್ನು ಸಂಹಾರ ಮಾಡಿದ್ದು ಶ್ರೇಷ್ಠ ಘಟನೆಯಾಗಿ ಮಾರ್ಪಾಡಾಗಿತ್ತು. ಸಂಸೋನನು ಪಾಪದಲ್ಲಿ ಬಿದ್ದು ಹೋದರೂ ಮತ್ತೆ ಎದ್ದು ಅವನು ಹೊಸ ಜೀವನವನ್ನು ಪಡೆದುಕೊಂಡ. ಅವನು ವಿಶ್ವಾಸ ವೀರರ ಪಟ್ಟಿಯಲ್ಲಿ, ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯದಲ್ಲಿ ಅಲ್ಲಿ ವಿಶ್ವಾಸ ವೀರರ ಪಟ್ಟಿ ಹೇಳುವಾಗ ಅದರಲ್ಲಿ ಸಂಸೋನನ ಹೆಸರನ್ನು ಸಹ ಸೇರಿಸಲಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪಾಪದಲ್ಲಿ ಬಿದ್ದು ಹೋದರೂ ಸಹ ನಮ್ಮ ಬಲಹೀನತೆಯ ನಿಮಿತ್ತ, ಪ್ರಾಪಂಚಿಕವಾದ ಪ್ರಲೋಭನೆಗಳ ನಿಮಿತ್ತ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ಇನ್ನು ನಾನು ದೇವರ ಬಳಿ ಹೋಗಲು ಸಾಧ್ಯವಿಲ್ಲ ಎಂದು ನಿಮಗೆ ನೀವೇ ತೀರ್ಪು ಮಾಡಿಕೊಳ್ಳುವುದು ಬೇಡ. ನಮ್ಮ ಮನಸ್ಸಾಕ್ಷಿ ನಾವು ಪಾಪಿ, ನಾನು ದ್ರೋಹಿ, ನಾನು ಕೆಟ್ಟವಳು ಎಂದು ನಮ್ಮ ಮನಸ್ಸಾಕ್ಷಿ ಪದೇ ಪದೇ ನಮ್ಮನ್ನು ಚುಚ್ಚಿದರು
ಮನಸ್ಸಾಕ್ಷಿಗಿಂತ ದೇವರು ದೊಡ್ಡವರು. ನನ್ನ ಪಾಪಕ್ಕಿಂತ ದೇವರ ಕೃಪೆ ಶ್ರೇಷ್ಠವಾದುದು. ನನ್ನ ಪಾಪ ಎಷ್ಟೇ ಘೋರವಾಗಿದ್ದರು, ಎಷ್ಟೇ ಕಠಿಣವಾಗಿದ್ದರು, ನನ್ನ ಯೇಸು ನನ್ನ ರಕ್ಷಕ ನನ್ನ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನನ್ನನ್ನು ಅಂಗೀಕರಿಸುತ್ತಾರೆ ಎಂದು ಆ ದುಂದುಗಾರ ಮಗ ಎದ್ದು ತಂದೆಯ ಮನೆಗೆ ಬಂದ ರೀತಿಯಲ್ಲಿ ಈ ತಪಸ್ಸು ಕಾಲದಲ್ಲಿ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಸಂಧಾನ ಮಾಡಿಕೊಳ್ಳೋಣ. ಒಳ್ಳೆ ಪಾಪ ನಿವೇದನೆಯನ್ನು ಮಾಡೋಣ. ಹಳೆಯ ಪಾಪದ ಜೀವನವನ್ನು ಬಿಟ್ಟು ಎದ್ದು ನಾವು ಪರಿಶುದ್ಧವಾದ ಜೀವಿತದ ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಪರಿಶುದ್ಧಾತ್ಮರು ನಮಗೆ ದಯೆ ತೋರಲಿ. ಈ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು, ದೇವಸೇವಕರು, ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳನ್ನು ನಾವು ಸಮರ್ಪಿಸೋಣ. ಪೇತ್ರ ಸಹ ಯೇಸುವಿಗೆ ಹೇಳಿದ, ನಾನು ನಿಮ್ಮೊಟ್ಟಿಗೆ ಸಾಯಲು ಸಿದ್ಧ, ನಿಮ್ಮನ್ನು ಬಿಟ್ಟು ನಾನು ಹೋಗುವುದಿಲ್ಲ ಎಂದು ಹೇಳಿದ. ಆದರೆ ಯೇಸು ಹೇಳಿದರು, ಪೇತ್ರ, ನೀನು 3 ಬಾರಿ ನಿರಾಕರಿಸಿ ಬಿಡುವೆ ಎಂಬುದಾಗಿ. ಇವತ್ತು ಯೇಸುಗಾಗಿ ಜೀವಿಸುತ್ತೇನೆ, ಪರಿಶುದ್ಧವಾದ ಜೀವನವನ್ನು ನಡೆಸುತ್ತೇನೆ ಎಂದು ಅನೇಕ ಗುರುಗಳು, ಕನ್ಯಾಸ್ತ್ರೀಯರು, ದೇವಸೇವಕರು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳು ಮನಸ್ಸು ಮಾಡಿ ನಮ್ಮ ಆಧ್ಯಾತ್ಮಿಕ ಜೀವನ, ವಿಶ್ವಾಸದ ಜೀವನ, ಪರಿಶುದ್ಧವಾದ ಜೀವನವನ್ನು ನಾವು ಪ್ರಾರಂಭ ಮಾಡಿ ಮಧ್ಯದಲ್ಲಿ ಎಲ್ಲೋ ಪ್ರಲೋಭನೆಗಳು, ಶೋಧನೆಗಳು, ಬಲಹೀನತೆ ನಿಮಿತ್ತ ಬಿದ್ದು ಹೋಗಿರಬಹುದು. ಆದರೆ ಬಿದ್ದ ಸ್ಥಳದಲ್ಲಿಯೇ ಇರದೆ ಎದ್ದು ಯೇಸುವಿಗೆ ಅಭಿಮುಖರಾಗೋಣ. ಪ್ರಭು ಯೇಸು ನಮ್ಮನ್ನು ಕರುಣಿಸಿ ಕಟಾಕ್ಷಿಸಿ ಹೊಸ ಜೀವಿತ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಲು 2 ಪಟ್ಟು ಅಭಿಷೇಕದಲ್ಲಿ ನಮ್ಮನ್ನು ಕಂಗೊಳಿಸುವಂತೆ ಮಾಡಲು ಶಕ್ತರಾಗಿದ್ದಾರೆ. ಕರ್ತರಾದ ಯೇಸುವೆ, 2ನೇ ಬಾರಿ ನೀವು ಮುಗ್ಗರಿಸಿ ಬಿದ್ದರೂ ಸಹ ದೇವರ ಶಕ್ತಿಯಿಂದ ಮತ್ತೆ ಎದ್ದು ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ನೀವು ಗುರಿಯನ್ನು ತಲುಪಿದಿರಿ. ಈಗೋ ಎಫೆಸ 4:2 ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳುವೆಯನ್ನು ನಡೆಸಿರಿ. ಕುಟುಂಬ ಜೀವಿತದ ಕರೆ, ಗುರು ಯಾಜಕನ ಕರೆ, ಕನ್ಯಾಸ್ತ್ರೀಯರ ಕರೆ, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಕರೆ, ಕೆಲಸ ಮಾಡುವುದು ಒಬ್ಬ ಟೀಚರ್ ಆಗಿ, ಒಬ್ಬ ಅಧಿಕಾರಿಯಾಗಿ, ಯಾವ ಯಾವ ಸ್ಥಳಗಳಲ್ಲಿ ದೇವರು ನಮ್ಮನ್ನು ನೇಮಕ ಮಾಡಿದ್ದಾರೋ ಆ ಸ್ಥಳಗಳಲ್ಲಿ ಬಿದ್ದರೂ ಸಹ ಮತ್ತೆ ಎದ್ದು ಯೇಸುವಿನೊಟ್ಟಿಗೆ ನಮ್ಮ ಪ್ರಯಾಣವನ್ನು, ವಿಶ್ವಾಸದ ಹೋರಾಟವನ್ನು, ಪರಿಶುದ್ಧವಾದ ಜೀವನವನ್ನು ಮುನ್ನಡೆಸಲು ಬೇಕಾದ ಶಕ್ತಿಯು ಬಲವು ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಪೇತ್ರನು ಯೇಸುವನ್ನು 3 ಬಾರಿ ಗೊತ್ತಿಲ್ಲ ಎಂದು ನಿರಾಕರಿಸಿದ, ಅಲ್ಲಗಳೆದ. ಆದರೆ ಪವಿತ್ರಾತ್ಮರ ಅಭಿಷೇಕದ ನಂತರ ಯೇಸುವಿಗೆ ರಕ್ತಸಾಕ್ಷಿಯಾಗಿ ಮಾರ್ಪಟ್ಟ ರೀತಿಯಲ್ಲಿ ನಮ್ಮೊಬ್ಬೊಬ್ಬರು ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಂದೆ ದೇವರ ಆಶೀರ್ವಾದ, ಪ್ರಭು ಕ್ರಿಸ್ತರ ದೈವಿಕ ಶಾಂತಿ, ಸಮಾಧಾನ, ಪವಿತ್ರಾತ್ಮರ ಪ್ರೀತಿಯ ಅನ್ಯೋನ್ಯತೆ ನಮ್ಮೊಬ್ಬೊಬ್ಬರ ಋನ್ಮನಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಳ್ವಿಕೆ ಮಾಡಲಿ. ಆಮೇನ್.